ಶಿರಸಿಯ ದಾಸನಕೊಪ್ಪದಲ್ಲಿ ಅಂಜಲಿ ನಿಂಬಾಳ್ಕರ್ ಮತಬೇಟೆ ನಡೆಸಿದ್ದಾರೆ. ಪ್ರಚಾರದ ಸಭೆ ಮೂಲಕ ಅಂಜಲಿ ಆರ್.ವಿ. ದೇಶಪಾಂಡೆ ಮತಯಾಚಿಸಿದ್ದಾರೆ. ಅಬ್ಬರ ಜೋರಾಗಿದೆ. ಪ್ರಚಾರದ ಭರಾಟೆ ಅಷ್ಟೇ ಚುರುಕಾಗಿದೆ. ಶಿರಸಿಯ ದಾಸನಕೊಪ್ಪದಲ್ಲಿ ನಿಂಬಾಳ್ಕರ್ ಮತಬೇಟೆ ಮಾಡಿದ್ದಾರೆ. ಕಾಂಗ್ರೆಸ್ ಹಿರಿಯ ನಾಯಕ ಶಾಸಕ ದೇಶಪಾಂಡೆ ಕೂಡ ಅವರ ಪರವಾಗಿ ಪ್ರಚಾರಕ್ಕಿಳಿದಿದ್ದಾರೆ. ಅಂಜಲಿ ಗೆಲುವಿಗೆ ಸಚಿವ ಮಂಕಾಳ್ ವೈದ್ಯ, ದೇಶಪಾಂಡೆ ಈಗ ಪಣತೊಟ್ಟು ನಿಂತಿದ್ದಾರೆ. ಕಾಂಗ್ರೆಸ್ ಗ್ಯಾರಂಟಿ ಟೀಕಿಸಿದ ಮೋದಿ ವಿರುದ್ಧ ಕೈ ನಾಯಕರು ಗುಡುಗಿದ್ದಾರೆ. ಅಂಜಲಿ ನಿಂಬಾಳ್ಕರ್ ಪರ ಮತಯಾಚನೆ ಮಾಡಿದ್ದಾರೆ ಶಾಸಕರು, ಸಚಿವರು. ಶಿರಸಿಯ ದಾಸನಕೊಪ್ಪದಲ್ಲಿ ಕೈ ಅಭ್ಯರ್ಥಿ ಅಂಜಲಿ ನಿಂಬಾಳ್ಕರ್ ಭರ್ಜರಿ ಮತ ಬೇಟೆ ನಡೆಸಿದ್ದಾರೆ. ಆರ್.ವಿ. ದೇಶಪಾಂಡೆ, ಮಂಕಾಳ್ ವೈದ್ಯ ಅವರಿಗೆ ಬೆನ್ನೆಲುಬಾಗಿ ಅವರಿಗೆ ನಿರಂತರವಾಗಿ ಪ್ರಚಾರ ಕಾರ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಸ್ವಾಗತ ಮಾಡ್ತಾ ಎಲ್ಲ ಕಡೆ ಬನವಾಸಿ ಭಾಗ ಶಿರ್ಸಿಯಿಂದ ಹತ್ತಿರ ಯಲ್ಲಾಪುರ ಕ್ಷೇತ್ರ ಆದ್ರೆ ಕೂಡ ನಿಮ್ ಸಂಬಂಧ ಶಿರ್ಸಿ ಮಾರಿಕಮ್ಮ ದೇವಿ ಇವ್ರ ಜೊತೆ ಜಾಸ್ತಿ ಘನಿಷ್ಠ ಸಂಬಂಧ ನಿಮ್ದು. ಫಸ್ಟ್ ಸಭೆಯಲ್ಲಿನೇ ದೇಶಪಾಂಡೆ ಸಾಹೇಬ್ರು ಈಗ ಕೂಡ ಇಲ್ಲಿ ಹೇಳಿರ್ಬೇಕು, ಅವರು ಸಚಿವ ಇದ್ದಾಗ ಸಂದರ್ಭದಲ್ಲಿ ಏನ್ ಕೆಲಸ ಈ ಭಾಗಕ್ಕೆ ನೀರಾವರಿ ನಿಟ್ಟಿನಲ್ಲಿ ಸಾಂಸ್ಕೃತಿಕವಾಗಿ ದೇವಸ್ಥಾನ ಸರಿಯಾಗಿ ಬೆಳೆಸಬೇಕು ಅಂತ ಆ ನಿಟ್ಟಿನಲ್ಲಿ ಏನ್ ಕೆಲಸ ಮಾಡಿದ್ದಾರೆ. ಆದ್ರೆ ಈಗ ಬಿಜೆಪಿಯಿಂದ ಈ ಲೋಕಸಭಾ ಚುನಾವಣೆಗೆ ಯಾರು ಅಭ್ಯರ್ಥಿ ಆಗಿದ್ದಾರೆ, ಶ್ರೀ ಕಾಗೇರಿ ಅವರೇ, ಅವರು ಕೂಡ ಹತ್ತಿರ ಇರೋದನ್ನೇ 3 ಬಾರಿ ಶಾಸಕರು ಶಿರ್ಸಿಯಿಂದ, 3 ಬಾರಿ ಅಂಕೋಲದಿಂದ, 1 ಬಾರಿ ಸಚಿವರು, 1 ಬಾರಿ ಸ್ಪೀಕರ್ ಸ್ಥಾನ. ಅವರು ಮಂತ್ರಿಯಾಗಿ ದಾಸನಕೊಪ್ಪಕ್ಕೆ ಏನ್ ಕೊಟ್ಟಿದ್ದಾರೆ ತಾವು ಎಲ್ಲರೂ ಹೇಳಬೇಕು. ಒಂದು ಟೈಮ್ ಕೂಡ ಬಂದಿಲ್ಲ. ಆದ್ರೆ ನಾನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಬನವಾಸಿ ಕ್ಷೇತ್ರಕ್ಕೆ 2 ಬಾರಿ ಇವತ್ತು ಬರ್ತಾ ಇದ್ದೇನೆ. ಯಾಕೆ ಇಷ್ಟು ಅಂದ್ರೆ ಜನರ ಜೊತೆ ಇರಬೇಕು, ಜನರ ಸ್ಪಂದನೆ ಕೊಡಬೇಕು, ಜನರ ಕಷ್ಟ ಏನಿದೆ ಅದು ನೀವು ತಿಳುವಳಿಕೆ ಮಾಡಿದ್ರೆ ಮಾತ್ರ ಒಂದು ಸಮಾಜಕ್ಕೆ ಕೊಡುಗೆ ನಮ್ದು ಏನಿದೆ ಕೆಲಸ ಏನಿದೆ ಆ ರಾಜಕಾರಣ ದಾರಿಯಿಂದ ಅದು ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಇಲ್ಲ ಅಂದ್ರೆ ನೀವು ರಾಜಕಾರಣಿಯಾಗಿ ಬರೀ ಮತಯಾಚನೆ ಕೇಳಲಿಕ್ಕೆ ಬಂದಿದ್ರೆ ಅದು ರಾಜಕಾರಣ ಅಲ್ಲ, ಅದು ಸಮಾಜಕಾರಣ ಅಲ್ಲ. ಅಂತಹ ಗಲೀಜ್ ರಾಜಕಾರಣ ಮಾಡೋರು ಅಂದ್ರೆ ಬಿಜೆಪಿ ಸರ್ಕಾರ, ಬಿಜೆಪಿ ನಾಯಕತ್ವ, ಬಿಜೆಪಿ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರು ಹೇಳಲಿಕ್ಕೆ ಬಯಸ್ತೀನಿ. ಹಳ್ಳಿಯ ಶಾಸಕರು ದೇಶಪಾಂಡೆ ಸಾಹೇಬರು ಆದ್ರೆ ಕೂಡ ಸಚಿವರು ಆಗಿ ಇಲ್ಲಿ ಯಾಕೆ ಕೊಡ್ಬೇಕು? ಕೊಟ್ಟಿದ್ದಾರೆನಾ? ಹೆಚ್ಚು ಒಂಚೂರು 5 ಲಕ್ಷ ಇರ್ಲಿ, 10 ಲಕ್ಷ ಇರ್ಲಿ, 1 ಕೋಟಿ ಇರ್ಲಿ, ಎಷ್ಟು ಸಾಧ್ಯ ಇದ್ರೆ ಅವ್ರು ಸಾಧನೆ ಮಾಡಿ ಇಲ್ಲಿ ಕೊಟ್ಟಿದ್ದಾರೆ. ಆದ್ರೆ ಕಾಗೇರಿ ಅವರು ಹೇಳ್ತಾರೆ, ತಿಳ್ಕೊಳ್ಳಿ ಸರಿಯಾಗಿ ಹೆಂಗ್ ಹೇಳ್ತಾರೆ, ನನ್ಗೆ ನೋಡ್ಬೇಡ, ಮೇಲೆ ದೇಶ ರಾಜಕಾರಣ ನೋಡ್ಕೊಂಡು ದೇಶದಲ್ಲಿ ಪ್ರಧಾನಿ ಮಾಡ್ಲಿಕ್ಕೆ ಎಲ್ಲರೂ ಮತಯಾಚನೆ ಮಾಡಬೇಕು ಅಂತ. ನಮ್ ಎಲ್ಲರಿಗೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಿಂತುಕೊಂಡಿದ್ರೆ ಈ ಕೂಡ್ಲಿಕ್ಕೂ ಚೇರಿಲ್ಲ. ದಯವಿಟ್ಟು ಕ್ಷಮಿಸಿ. ಈ ಎಲೆಕ್ಷನ್ ಎಲ್ಲ ವಿಷಯದ ಬಗ್ಗೆ ಎಲ್ಲರೂ ಮಾತಾಡಿದ್ದಾರೆ. ಈಗಾಗಲೇ ನಿಮ್ಮ ಹತ್ರ ಒಂದ್ಸಲ ಅವಕಾಶ ಕೊಡಿ ಕೇಳಿದಂತ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವರೇ, ಜಿಲ್ಲಾಧ್ಯಕ್ಷರು ಆತ್ಮೀಯರಾದಂಥ ಸಾಯಿ ಗೋಂಕರ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ಎಲ್ಲ ಗಣ್ಯರೇ ಹಾಗೂ ಎಲ್ಲ ಶ್ರದ್ಧೆಯ ತಾಯಿಂದಿರೇ, ಎಲ್ಲ ಸೋದರ ಸೋದರಿಯರೇ, ಪತ್ರಕರ್ತ ಬಂಧುಗಳೇ, ಇವತ್ತು ಈ ಎಲೆಕ್ಷನ್ ಬಹಳ ಮಹತ್ವದ್ದು. 30 ವರ್ಷ ನಾವು ಬಹಳ ಕಷ್ಟಪಟ್ಟರು. ಒಂದ್ ದಿನನೂ ಈ ಕ್ಷೇತ್ರದ ಹೆಸರು ಸಹ ಬರಲಿಲ್ಲ. ಕಾರವಾರ ಜಿಲ್ಲೆ ಅನ್ನೋದು ಬರಲಿಲ್ಲ, ಉತ್ತರ ಕನ್ನಡ ಅನ್ನೋದು ಬರಲಿಲ್ಲ. ಪಾರ್ಲಿಮೆಂಟ್ ಅಲ್ಲಿ ಒಂದಿನ ನಮ್ಮ ಸಮಸ್ಯೆ ಚರ್ಚೆ ಆಗಿಲ್ಲ ಅಂದ್ರೆ ಯೋಚನೆ ಮಾಡಿ, ಹೆಸರು ಬರಲಿಲ್ಲ ಅಂದ್ರೆ ಯೋಚನೆ ಮಾಡಿ, ಅಲ್ಲಿ
ಮಾಡಲಿಕ್ಕೆ ಸಾಧ್ಯ ಇದೆ ಇವರಿಂದ ಅಂತ ದಯವಿಟ್ಟು ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ ನಾನು. ಈಗ 10 ವರ್ಷದಿಂದ ನೋಡ್ತಾ ಇದ್ರಿ, ಫಸ್ಟ್ ಬಂದು ಹೇಳಿದ್ರು ಮೋದಿಯವರು 15 ಲಕ್ಷ ರೂಪಾಯಿ ನಿಮ್ಮ ಅಕೌಂಟಿಗೆ ಹಾಕ್ತೀನಿ, ಈ ಗ್ಯಾರಂಟಿ ಈ ನಂಬಿ ಅಂತ ನಿಮ್ಮ ಹತ್ರ ಹೇಳಿದ್ರು. 15 ರೂಪಾಯಿನೂ ಬರಲಿಲ್ಲ. ಬಂದಿದ್ಯಾ? 100 ದಿನ ಕೊಡಿ ಅಂತ ಕೇಳಿದ್ರು, ಅವ್ರಿಗೆ 10 ವರ್ಷ ಕೊಟ್ಟರು ಈ ದೇಶನ. 10 ವರ್ಷದಲ್ಲಿ ಮಾಡಬಾರದು ಮಾಡಿ ಸಾಮಾನ್ಯ ಜನ ಬಡವರು ಸಾಯೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಈ ರಾಜ್ಯದಲ್ಲಿ ಏನಾದ್ರೂ ನಾವು 5 ಗ್ಯಾರಂಟಿಯನ್ನ 1 ವರ್ಷದ ಹಿಂದೆ ಗ್ಯಾರಂಟಿ ಕಾರ್ಡ್ ಅನ್ನ ತೋರಿಸಿ ನಮ್ಮನ್ನ ಆಯ್ಕೆ ಮಾಡಿದ್ರಿ, ನೀವು ನಮ್ಮ ಪಕ್ಷಕ್ಕೆ ಆಶೀರ್ವಾದ ಮಾಡಿ ನಾವು 100 ದಿನದಲ್ಲಿ ಅದು ಏನು ನುಡಿದಿದೆ ಅದನ್ನು ಮುಗಿಸಿದ್ದೇವೆ. ನಾವು 5 ಗ್ಯಾರಂಟಿ ನಿಮಗೆ ಕೊಟ್ಟಿದ್ದೇವೆ. ನಾವು ಅವ್ರ ತರ ಮಾಡಲಿಲ್ಲ. ಅವ್ರು 10 ವರ್ಷ ಮಾಡ್ಕೊಂಡು ಮತ್ತೆ ಗ್ಯಾರಂಟಿ ಕೊಡ್ತೇನೆ ಅಂತ. ಮೊದಲನೇದಾಗಿ ನೀವು ಪ್ರಚಂಡ ಬಹುಮತದಿಂದ ಭೀಮಣ್ಣ ನಾಯಕರಿಗೆ ಈ ಭಾಗದಿಂದ ಆರಿಸಿಕೊಂಡಿದ್ದ ಬಗ್ಗೆ ನಿಮಗೆ ಧನ್ಯವಾದಗಳು. ಇದಕ್ಕೆ ನಿಮಗೆ ಯಾರು ಬಂದಿದ್ದು? ನಮ್ಮ ಹೆಬ್ಬಾಳ ಶಬ್ದ ಮರೆತುಬಿಟ್ಟಿದ್ವಿ. ಹಾಗಾಗಿ ನಮ್ಮ ರಾಜಕೀಯ ಹೆಂಗ್ ಮಾಡ್ತೇವೆ ನಾವು? ನಿಮ್ಮಿದ್ರೆ ಇನ್ನೊಂದು ಜೊತೆ ಇದ್ರೆ ಇರ್ಲಿ ಬಿಡಿ, ಅದ ಇರ್ಲಿ. ಅವ್ರು ಹೆಬ್ಬಾಳ ಶಾಸಕರು. ಈಗ ವಯಸ್ಸಾಗಿ